ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರಾಚೀನ ರಾಜಯೋಗ ಮೆಡಿಟೇಷನ್ ಮಾಡೋಣ. ಯೋಗ ಪ್ರಾರಂಭ. ಓಂ ಶಾಂತಿ. ನಾನು ಶರೀರವಲ್ಲ, ನಾನು ಒಂದು ಜ್ಯೋತಿರ್ಬಿಂದು ಆತ್ಮ. ಭೂಮಧ್ಯದಲ್ಲಿ ಪ್ರಕಾಶಮಾನವಾಗಿರುವ ಶಾಂತಿಯ ಸ್ವರೂಪ. ಈ ವಿಶ್ವ ಒಂದು ಮಹಾನಾಟಕ, ನಾನು ಅದರ ಪಾತ್ರಧಾರಿ. 5,000 ವರ್ಷಗಳ ಚಕ್ರದಲ್ಲಿ 84 ಜನ್ಮಗಳನ್ನು ತೆಗೆದುಕೊಂಡು ಅಂತಿಮ ಜನ್ಮ ಇದು ಕಲ್ಯಾಣಕಾರಿ ಸಂಗಮ ಯುಗ. ಮನೆಗೆ ಹಿಂತಿರುಗುವ ಸ್ಮೃತಿ. ಈಗ ನಾನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತೇನೆ, ಮಕ್ಕಳೇ, ನೀವು ತಮ್ಮ ಮನೆಯನ್ನು ಬಿಟ್ಟು 5,000 ವರ್ಷಗಳಾಯಿತು. ಹೌದು, ನಾನು ಶಾಂತಿಧಾಮದ ನಿವಾಸಿ. ಅಲ್ಲಿ ಎಲ್ಲ ಆತ್ಮರು ಜ್ಯೋತಿ ಬಿಂದುಗಳಾಗಿ ಶಾಂತಿಯಲ್ಲಿ ನೆಲೆಸಿದ್ದಾರೆ. ಈಗ ನಾನು ತಂದೆಯ ಸ್ಮೃತಿಯಲ್ಲಿ ಹಾರುತ್ತೇನೆ. ಅಲ್ಲಿದೆ ಪರಮಪಿತ ಪರಮಾತ್ಮ, ಪತಿತ ಪಾವನ ಶಿವ ತಂದೆ. ಅವರು ಜ್ಞಾನ ಸಾಗರ. ನನ್ನ ಮೇಲೆ ಪ್ರೀತಿ ತುಂಬಿದ ದೃಷ್ಟಿ. ನಾನು ಹೇಳುತ್ತೇನೆ, ಬಾಬಾ, ಈಗ ಮನೆಗೆ ಬರಲು ತಯಾರಿ ಮಾಡುತ್ತಿದ್ದೇನೆ. ಯೋಗಾಗ್ನಿ ಅನುಭವ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಯೋಗಾಗ್ನಿಯಿಂದ ವಿಕರ್ಮಗಳು ಭಸ್ಮವಾಗುತ್ತವೆ. ಈಗ ನಾನು ಆತ್ಮ ಸ್ವರೂಪದಲ್ಲಿ ಸ್ಥಿರನಾಗಿದ್ದೇನೆ. ತಂದೆಯ ಜ್ಯೋತಿ ಪ್ರಕಾಶ ನನ್ನ ಮೇಲೆ ಹರಿದು ಬರುತ್ತಿದೆ. ನನ್ನೊಳಗಿನ ಎಲ್ಲ ತುಕ್ಕು, ವಿಕರ್ಮ, ದುಃಖದ ಸಂಸ್ಕಾರಗಳು ಈ ಯೋಗಾಗ್ನಿಯಲ್ಲಿ ಕರಗುತ್ತಿವೆ. ನಾನು ಹಗುರವಾಗುತ್ತಿದ್ದೇನೆ. ಡಬಲ್ ಲೈಟ್. ಒಂದು ಲೈಟ್ ಆತ್ಮಸ್ವರೂಪ, ಮತ್ತೊಂದು ಲೈಟ್ ತಂದೆಯ ಶಕ್ತಿ. ಮಾಸ್ಟರ್ ಜ್ಞಾನ ಸಾಗರ ಅನುಭವ. ತಂದೆ ಜ್ಞಾನ ಸಾಗರ, ಆದರೆ ಇಂದು ಅವರು ಹೇಳುತ್ತಾರೆ, ಮಕ್ಕಳೇ, ನನ್ನ ಸಮಾನರಾಗಿರಿ. ನಾನು ಮಾಸ್ಟರ್ ಜ್ಞಾನ ಸಾಗರ. ನನ್ನ ಮಾತುಗಳು ಜ್ಞಾನಮಯ, ನನ್ನ ದೃಷ್ಟಿ ಶಾಂತಿಮಯ. ನನ್ನ ಸನ್ನಿಧಾನದಲ್ಲಿ ದುಃಖ ದೂರವಾಗುತ್ತದೆ. ನಾನು ದುಃಖಹರ್ತ, ಸುಖಕರ್ತ. ನನ್ನ ವೃತ್ತಿಯಿಂದ ಸಂತೋಷ ಹರಡುತ್ತದೆ. ಕಂಬೈನ್ಡ್ ಸ್ವರೂಪ. ಯಾವುದೇ ಸಮಸ್ಯೆ ಬಂದರೂ ನಾನು ಒಬ್ಬನೇ ಅಲ್ಲ, ನಾನು ಪ್ಲಸ್ ತಂದೆ. ಕಂಬೈನ್ಡ್ ಸ್ವರೂಪ. ನಾನು ನನ್ನ ಹೊರೆಗಳನ್ನು ತಂದೆ ಮೇಲೆ ಇಡುತ್ತೇನೆ. ಅವರು ವಿಶ್ವದ ಹೊರೆ ತಾಳುವವರು. ನಾನು ಹಗುರ, ನಿಶ್ಚಿಂತ, ನಿರ್ಭಯ. ಸುಖಧಾಮದ ದೃಶ್ಯ. ಈಗ ನಾನು ಸತ್ಯುಗದ ಸೂರ್ಯವಂಶೀಯ ಆತ್ಮ. ಸ್ವರ್ಗದ ವಾತಾವರಣ, ಶಾಂತಿ, ಸಂಪತ್ತು, ಆರೋಗ್ಯ ಎಲ್ಲೆಡೆ ಪವಿತ್ರ. ನಾನು ರಾಜಯೋಗಿ ಆತ್ಮ. ರಾಜ ಸಿಂಹಾಸನದ ಮೇಲೆ ಕುಳಿತಿರುವ ದೇವತಾ ಸ್ವರೂಪ. ಇದು ನನ್ನ ಭವಿಷ್ಯ, ಇದು ನನ್ನ ಆಸ್ತಿ. ಸಂಕಲ್ಪ ಮಾಡೋಣ. ನಾನು ಯೋಗಾಗ್ನಿಯಿಂದ ಪಾವನವಾಗುತ್ತಿದ್ದೇನೆ. ನಾನು ಸದಾ ಕಂಬೈನ್ಡ್ ಸ್ವರೂಪದಲ್ಲಿ ಇರುತ್ತೇನೆ. ನಾನು ಸಂತುಷ್ಟಮಣಿ, ಅನ್ಯರನ್ನು ಸಂತುಷ್ಟಗೊಳಿಸುವನು. ನಾನು ನಿಶ್ಚಯದ ಫೌಂಡೇಶನ್ ಬಲಗೊಳಿಸುತ್ತೇನೆ. ಸಮಾಪ್ತಿ ಮಾಡೋಣ. ಅಂದರೆ ಓಂ ಶಾಂತಿ. ನಾನು ಶಾಂತಿಧಾಮದ ನಿವಾಸಿ ಆತ್ಮ, ತಂದೆಯ ಪ್ರಿಯ ಜ್ಞಾನಿ ಮಗು. ಮನೆಗೆ ಹಿಂತಿರುಗಲು ಸಂಪೂರ್ಣ ಸಿದ್ಧ. ಹಗಲು ರಾತ್ರಿ ಫರಿಷ್ಠೆಯಂತೆ ಖುಷಿಯಲ್ಲಿ ಮನಸ್ಸಿನಿಂದ ನರ್ತಿಸುತ್ತೇನೆ. ಕೆಲವು ಕ್ಷಣ ಶಾಂತವಾಗಿ ಕುಳಿತು ದೇಹ ಸಡಿಲಗೊಳಿಸಿ ಮನಸ್ಸು ಹೊರಗಿನ ಶಬ್ದಗಳಿಂದ ಮುಕ್ತಗೊಳಿಸಿ ಒಳಮುಖ ಆಗಿ ಆತ್ಮಸ್ಮೃತಿ. ನಾನು ಈ ಭೌತಿಕ ದೇಹವಲ್ಲ, ನಾನು ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ. ಈ ಹಣೆಬರದ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿ ಸ್ವರೂಪದ ಆತ್ಮ. ನಾನು ಶಾಂತ ಸ್ವರೂಪದ ಆತ್ಮ. ಪರಮಾತ್ಮನ ನೆನಪು. ಯೋಗಾಗ್ನಿ ನನ್ನ ಬುದ್ಧಿಯ ಕಣ್ಣಿನಿಂದ
ನಾನು ನನ್ನ ಪರಮಪಿತ ಪರಮಾತ್ಮ ಶಿವನನ್ನು ನೆನಪು ಮಾಡುತ್ತಿದ್ದೇನೆ. ಅವರು ಜ್ಞಾನಸಾಗರ, ಪತಿತ ಪಾವನ, ಪರಂಧಾಮ ನಿವಾಸಿ, ನಿರಾಕಾರ ಜ್ಯೋತಿ ಸ್ವರೂಪದ ತಂದೆಯಿಂದ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ವಿಕರ್ಮಗಳ ವಿನಾಶ, ತಂದೆಯ ನೆನಪು ಎಂಬ ಯೋಗಾಗ್ನಿಯಲ್ಲಿ ನನ್ನ ಜನ್ಮ ಜನ್ಮಾಂತರದ ಪಾಪಗಳು, ಆತ್ಮಕ್ಕೆ ಹಿಡಿದಿರುವ ವಿಕರ್ಮಗಳು ತುಕ್ಕು ಕರಗಿ ಹೋಗುತ್ತಿದೆ. ನಾನು ಸತೋ ಪ್ರಧಾನವಾಗುತ್ತಿದ್ದೇನೆ. ನನ್ನ ಆತ್ಮವು ಸಂಪೂರ್ಣ ಪವಿತ್ರವಾಗುತ್ತಿದೆ. ಕಂಬೈನ್ಡ್ ಸ್ವರೂಪದ ಅನುಭವ ಮಾಡುತ್ತಾ ನಾನು ಏಕಾಂಗಿಯಲ್ಲ, ಸರ್ವಶಕ್ತಿವಂತ ತಂದೆ ಸದಾ ನನ್ನ ಜೊತೆಗಿದ್ದಾರೆ. ನಾನು ಮತ್ತು ತಂದೆ ಸದಾ ಕಂಬೈನ್ಡ್ ಆಗಿದ್ದೇವೆ. ಈ ಸ್ಮೃತಿಯಿಂದ ನನ್ನ ಎಲ್ಲ ಭಾರವು ಇಳಿದು ಹೋಗಿದೆ. ನಾನು ಅತ್ಯಂತ ಹಗುರವಾದ ಡಬಲ್ ಲೈಟ್ ಫರಿಷ್ಠೆಯಂತಾಗಿದ್ದೇನೆ. ಲೋಕ ಕಲ್ಯಾಣದ ಭಾವನೆ. ನಾನು ಈಗ ಮಾಸ್ಟರ್ ಜ್ಞಾನ ಸಾಗರ ತಂದೆಯಿಂದ ಪಡೆದ ಈ ಶಾಂತಿ ಮತ್ತು ಸುಖದ ಕಿರಣಗಳನ್ನು ನಾನು ಇಡೀ ವಿಶ್ವಕ್ಕೆ ಹಂಚುತ್ತಿದ್ದೇನೆ. ಇಡೀ ವಿಶ್ವದ ಪ್ರತಿಯೊಬ್ಬ ಆತ್ಮನಿಗೂ ಶಾಂತಿ ಸಿಗಲಿ, ಎಲ್ಲರೂ ದುಃಖದಿಂದ ಮುಕ್ತರಾಗಲಿ. ಸಂಕಲ್ಪ: ನಾನು ವಿಜಯಿ ಆತ್ಮ. ನಾನು ಸದಾ ತಂದೆಯ ನೆನಪಿನಲ್ಲಿದ್ದು ಪಾವನವಾಗುತ್ತೇನೆ ಮತ್ತು ಎಲ್ಲರಿಗೂ ಸುಖವನ್ನು ನೀಡುತ್ತೇನೆ. ಓಂ ಶಾಂತಿ. ಮಧುರಾತಿ ಮಧುರ. ತಂದೆ ಎಚ್ಚರಿಸುತ್ತಾರೆ, ಮಕ್ಕಳೇ, ತಂದೆಗೆ ಜ್ಞಾನ ಮಕ್ಕಳೇ ಪ್ರಿಯರು. ಆದ್ದರಿಂದ ಮಾಸ್ಟರ್ ಜ್ಞಾನ ಸಾಗರರಾಗಿರಿ. ಇದು ಸಾಮಾನ್ಯ ವಾಕ್ಯವಲ್ಲ, ಇದು ನಮ್ಮ ಆತ್ಮಿಕ ಪರಿಚಯದ ಘೋಷಣೆ. 5000 ವರ್ಷಗಳ ಸ್ಮೃತಿ. ಸಹೋದರ ಸಹೋದರಿಯರೇ, ಒಂದು ಕ್ಷಣ ಯೋಚಿಸಿ. ನಾವು ನಮ್ಮ ಮನೆ ಶಾಂತಿಧಾಮವನ್ನು ಬಿಟ್ಟು 5000 ವರ್ಷಗಳಾಯಿತು. 84 ಜನ್ಮಗಳ ನಾಟಕವನ್ನು ಅಭಿನಯಿಸಿದ್ದೇವೆ. ಇಂದು ತಂದೆ ಹೇಳುತ್ತಾರೆ, ಇದು ಅಂತಿಮ ಜನ್ಮ, ಇದು ವಾನಪ್ರಸ್ಥ ಸ್ಥಿತಿ. ಮನೆಗೆ ಹಿಂತಿರುಗಲು ತಯಾರಿ ಮಾಡಿಕೊಳ್ಳಿ. ಇದು ಭಯದ ಸಂದೇಶವಲ್ಲ, ಇದು ವಿಜಯದ ಘೋಷಣೆ. ಯೋಗಾಗ್ನಿ ಪವಿತ್ರತೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಯೋಗಾಗ್ನಿಯಿಂದ ವಿಕರ್ಮಗಳನ್ನು ಭಸ್ಮ ಮಾಡಿ. ಇಂದು ಲೋಕದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಆದರೆ ನಾವು ಯಾರು? ನಾವು ಪತಿತ ಪಾವನನ ಮಕ್ಕಳಾಗಿದ್ದೇವೆ. ನೆನಪು ಎಂಬ ಯೋಗವೇ ನಮ್ಮ ಅಗ್ನಿ. ಅದು ತುಕ್ಕು ಹಿಡಿದ ಆತ್ಮವನ್ನು ಮತ್ತೆ ಸತೋ ಪ್ರಧಾನವಾಗಿಸುತ್ತದೆ. ಸಾಧುಗಳ ಹಠಯೋಗವಲ್ಲ, ಇದು ಸಹಜ ರಾಜಯೋಗ. ಕೇವಲ 1 ಸೆಕೆಂಡು. ನಾನು ಆತ್ಮ, ಶಿವತಂದೆಯ ಮಗು. ಅಷ್ಟರಲ್ಲಿ ಜೀವನ ಮುಕ್ತಿ. ಮಾಸ್ಟರ್ ಜ್ಞಾನ ಸಾಗರ. ತಂದೆ ಜ್ಞಾನ ಸಾಗರ. ಆದರೆ ಇಂದು ಅವರು ನಮ್ಮನ್ನು ಕೇಳುತ್ತಾರೆ, ನನ್ನ ಸಮಾನರಾಗಿರಿ. ನಾವು ಮಾಸ್ಟರ್ ಜ್ಞಾನ ಸಾಗರರು. ನಮ್ಮ ಮಾತುಗಳು ಆಶೀರ್ವಾದವಾಗಬೇಕು. ನಮ್ಮ ದೃಷ್ಟಿ ಶಾಂತಿಯನ್ನು ಹರಡಬೇಕು. ನಮ್ಮ ಸನ್ನಿಧಾನ ದುಃಖವನ್ನು ಕರಗಿಸಬೇಕು. ಇದು ಸಂಗಮಯುಗದ ಜವಾಬ್ದಾರಿ. ಕಲ್ಯಾಣಕಾರಿ ಸಂಗಮಯುಗ. ಇದು ಸಾಮಾನ್ಯ ಯುಗವಲ್ಲ, ಇದು ಕಲ್ಯಾಣಕಾರಿ ಸಂಗಮಯುಗ. ತಂದೆ ಯುಗ ಯುಗಗಳಲ್ಲಿ ಬರುವುದಿಲ್ಲ, ಒಂದೇ ಬಾರಿ ಬರುತ್ತಾರೆ. ಏಕೆ? ಪ್ರಪಂಚವನ್ನು ಪರಿವರ್ತನೆ ಮಾಡಲು. ನಾವು ಆ ಪರಿವರ್ತನೆಯ ಯೋಗಿಗಳು. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಬ್ರಾಹ್ಮಣರು. ರುದ್ರಮಾಲೆಯ ರತ್ನಗಳು. ಭಕ್ತರ ಮಾಲೆ ಬೇರೆ, ಆದರೆ ಜ್ಞಾನಿಗಳ ಮಾಲೆ ರುದ್ರಮಾಲೆ. ಅದರ ಮಧ್ಯದಲ್ಲಿ ಶಿವತಂದೆ, ಅವರ ಸುತ್ತ ನಾವು 8 ರತ್ನಗಳು. ಪಾಸ್ ವಿತ್ ಆನರ್ ಆಗುವ ಆತ್ಮಗಳು. ಇದು ಕೇವಲ ಚಿಹ್ನೆಯಲ್ಲ, ಇದು ನಮ್ಮ ಭವಿಷ್ಯದ ಸತ್ಯ. ಕಂಬೈನ್ಡ್ ಸ್ವರೂಪ. ಯಾವುದೇ ಸಮಸ್ಯೆ ಬಂದರೂ ನಾನು ಒಬ್ಬನೇ ಅಲ್ಲ, ನಾನು ತಂದೆ ಕಂಬೈನ್ಡ್. ನನ್ನ ಹೊರೆಗಳನ್ನು ತಂದೆ ಮೇಲೆ ಇಡುತ್ತೇನೆ. ನಾನು ಡಬಲ್ ಲೈಟ್, ನಿಶ್ಚಿಂತ, ನಿರ್ಭಯ. ಇದೇ ವರದಾನದ ಶಕ್ತಿ. ಅಂತಿಮ ಸಂದೇಶ. ಮಧುರ ಮಕ್ಕಳೇ, ಈಗ ದುಃಖಧಾಮ, ಆದರೆ ನಮ್ಮ ಗುರಿ ಸುಖಧಾಮ, ಶಾಂತಿಧಾಮ, ಸುಖಧಾಮ. ಇದೇ ನಮ್ಮ ಪಯಣ. ತಂದೆ ಹೇಳುತ್ತಾರೆ, ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದು ಅತ್ಯಂತ ಸಹಜ ಯೋಗ.
ಲಾಕೆಟ್ ಬೇಕಿಲ್ಲ, ವಿಧಿ ಬೇಕಿಲ್ಲ, ಕೇವಲ ಪ್ರೀತಿ ತುಂಬಿದ ಸ್ಮೃತಿ ಸಮಾಪ್ತಿ. ನಾವು ಯಾರು? ಶಾಂತಿಧಾಮದ ನಿವಾಸಿಗಳು, ಮಾಸ್ಟರ್ ಜ್ಞಾನ ಸಾಗರರು, ದುಃಖಹರ್ತ ಸುಖಕರ್ತರು, ಭವಿಷ್ಯದ ದೇವತೆಗಳು. ಇಂದು ಸಂಕಲ್ಪ ಮಾಡೋಣ, ನಾನು ಸದಾ ಕಂಬೈನ್ಡ್ ಸ್ವರೂಪದಲ್ಲಿ ಇರುತ್ತೇನೆ. ನಾನು ಸಂತುಷ್ಟ ಮಣಿ. ನಾನು ನಿಶ್ಚಯದ ಫೌಂಡೇಶನ್ ಬಲಪಡಿಸುತ್ತೇನೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗುವುದು.